ವಯೋನಿವೃತ್ತ ಶಿಕ್ಷಕಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಸನ್ಮಾನ. ವಯೋನಿವೃತ್ತ ಶಿಕ್ಷಕಿ ಜಿ ಲಕ್ಷ್ಮೀದೇವಮ್ಮ ಚಿಂತಾಮಣಿ ತಾಲೂಕು ಹಾಗೂ ಬಾಗೇಪಲ್ಲಿ ತಾಲೂಕಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಮೌಲ್ಯಯುತ ಶಿಕ್ಷಣ ನೀಡುತ್ತಾ ಶಿಕ್ಷಣ ರಂಗದಲ್ಲಿ ಹಲವಾರು ಚೇತನಗಳಿಗೆ ಸ್ಫೂರ್ತಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗುವ ಶಿಕ್ಷಕರು ತಮ್ಮ ನಿವೃತ್ತಿ ಜೀವನವನ್ನ ಸಮಾಜಮುಖಿ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಬದುಕು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಹೇಳಿದ್ದಾರೆ. ಅವರು ತಾಲೂಕಿನ ಕಸಬಾ ಹೋಬಳಿ ಸರ್ಕಾರಿ ಪ್ರೌಢಶಾಲೆ ಗಂಟವಾರಪಲ್ಲಿ ಶಾಲಾ ಆವರಣದಲ್ಲಿ ಕನ್ನಡ ಭಾಷಾ ಶಿಕ್ಷಕಿ ಜಿ ಲಕ್ಷ್ಮೀದೇವಮ್ಮಗೆ ಹಮ್ಮಿಕೊಂಡಿರುವ ವಯೋನಿವೃತ್ತಿ ಶಿಕ್ಷಕಿ ಸನ್ಮಾನ ಮಾಡಿ ಮಾತನಾಡಿದ್ದಾರೆ. ಬೋಧನಾ ಕೌಶಲ್ಯದಿಂದ ಶಿಕ್ಷಣ ರಂಗದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಸರ್ವರೊಂದಿಗೆ ಉತ್ತಮ ಬಾಂಧವ್ಯದೊಂದಿಗೆ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕಿ ಮಾರ್ಗದರ್ಶನ ಮಕ್ಕಳಿಗೆ ಅವಶ್ಯಕವಾಗಿ ಇದೆ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದ್ದು. ಜೀವನದುದ್ದಕ್ಕೂ ನಿಷ್ಠೆಯಿಂದ ಬೋಧನೆ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡಿರುವ ಶಿಕ್ಷಕರು ಮಕ್ಕಳ ಬಾಳಿಗೆ ಬೆಳಕಾಗುತ್ತಾರೆ. ಸೇವಾ ನಿವೃತ್ತಿ ಬದುಕು ಅತ್ಯಂತ ನೆಮ್ಮದಿಯಾಗಿರಲಿ ಎಂದು ಹಾರೈಸಿದ್ದಾರೆ. ಶಿಕ್ಷಕ ಕೆಬಿ ಆಂಜನೇಯ ರೆಡ್ಡಿ ಮಾತನಾಡಿ, ಲಕ್ಷ್ಮೀದೇವಮ್ಮ ಸುದೀರ್ಘ 34 ವರ್ಷಗಳಲ್ಲಿ ಚಿಂತಾಮಣಿ, ಬಾಗೇಪಲ್ಲಿ ತಾಲೂಕು, ಪೆದ್ದತುಮುಕೇಪಲ್ಲಿ, ಕಾನಗಮಾಕಲಪಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಹಾಗೂ ಗಂಟವಾರಪಲ್ಲಿ ಶಾಲೆಯಲ್ಲಿ ಅಪಾರ ವಿದ್ಯಾರ್ಥಿ ಬಳಗ ಹೊಂದಿದ್ದು ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇವರು ಸಹೃದಯಿ, ಸ್ನೇಹಜೀವಿ, ಸಮಯ ಪಾಲನೆ ಮತ್ತು ಸರಳತೆಯ ವ್ಯಕ್ತಿತ್ವದಿಂದಲೇ ಇಡೀ ತಾಲೂಕಿಗೆ ಚಿರಪರಿಚಿತರು. ಕನ್ನಡ ಭಾಷಾ ಶಿಕ್ಷಕಿಯಾಗಿ 34 ವರ್ಷ ಕಾಲ ದಣಿವಾರದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟು ಕೆಲಸ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕನ್ನಡ ಭಾಷಾ ಶಿಕ್ಷಕಿ ಜಿ ಲಕ್ಷ್ಮೀದೇವಮ್ಮ, ಮಕ್ಕಳೊಂದಿಗೆ ಕಳೆದ ದಿನಗಳು ಅವರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತಿದ್ದಿ ಬೆಳೆಸಿದ ಸಾರ್ಥಕ ಸೇವೆ ಸಲ್ಲಿಸಿದ ತೃಪ್ತಿ ನನಗಿದೆ ಎಂದು ತಮ್ಮ ಸೇವೆಯ ದಿನಗಳನ್ನು ಸ್ಮರಿಸಿಕೊಂಡರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎನ್ಎನ್ ಸಂಧ್ಯಾ, ಸಿ ನಾರಾಯಣಸ್ವಾಮಿ, ಜಿವಿ ಚಂದ್ರಶೇಖರ, ಶರ್ಮಿಳಾ, ಗೌರಿಬಿದನೂರು ಶಿಕ್ಷಕ ಮುನಿರಾಜು, ಶಿಕ್ಷಕಿ ಜಿ ಅಶ್ವಥಮ್ಮ, ಎಂವಿ ರಾಜಾರೆಡ್ಡಿ, ಜಿ ಸಂದೀಪ್, ಮಗಳು ಆರ್ ಪಲ್ಲವಿ ಹಾಗೂ ಅಳಿಯ ವೇಣು ಮತ್ತಿತರರು ಶುಭಾಶಯಗಳನ್ನ ಕೋರಿದ್ದಾರೆ. ಮಕ್ಕಳನ್ನ ಗಮನಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಪಾಠ ಮಾಡಿದ್ದಾರೆ. ಅವ್ರ ಪಾಠ ನಾನು ಕೂಡ ಕೇಳಿದ್ದೀನಿ. ನನಗೂ ಅವರು ಇವನ್ ನಾನು ಡಿಗ್ರಿ ಮಾಡುವಾಗ ಕೂಡ ನನಗೆ ಪಾಠ ಮಾಡಿದ್ದಾರೆ. ಅವರು ಇಂಗ್ಲೀಷು, ಕನ್ನಡ ಎಲ್ಲ, ಯಾವ ಸಬ್ಜೆಕ್ಟ್ ಬೇಕು ನಿಮಗೆ, ಮ್ಯಾಥ್ಸ್ ಬೇಕಾ, ಸೈನ್ಸ್, ಎಲ್ಲ ವಿಷಯಗಳಲ್ಲೂ ಪರಿಣತಿಯನ್ನು ಹೊಂದಿದ್ದಾರೆ. ಎಲ್ಲ ಒಂದು ವಿಷಯಗಳ ಬೋಧನೆ ಮಾಡುವಂಥ ಚಾಕಚಕ್ಯತೆ ಅವರಲ್ಲಿದೆ. ಒಳ್ಳೆಯ ಸರ್ ಹೇಳಿದಾಗೆ ವಯೋನಿವೃತ್ತಿ ಅನ್ನೋದು ಸಹಜ. ಇವತ್ತು ಈ ಒಂದು ದಿನ ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ನನ್ನ ಒಂದು ಆಸೆ ಏನಪ್ಪ ಅಂತಂದರೆ ಆರೋಗ್ಯ ಚೆನ್ನಾಗಿ ಕೊಡಲಿ, ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಇದೇ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ಒಳ್ಳೆ ಆರೋಗ್ಯ ಕೊಡಲಿ. ಐಶ್ವರ್ಯ ಐಶ್ವರ್ಯ ದೇವ್ರು ಕೊಟ್ಟಿದ್ದಾರೆ. ತಿಂಗಳ ಸಂಬಳ ಬರುತ್ತೆ. ಈಗ ಬೇಕಾಗಿರೋದು ಆರೋಗ್ಯ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಬಯಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಲಕ್ಷ್ಮೀದೇವಮ್ಮ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನ ಅಷ್ಟು ದೂರದಿಂದ ಆಗಮಿಸಿರ್ತಕ್ಕಂಥ ಅಶ್ವಥಮ್ಮ ಮೇಡಮ್ ಮತ್ತು ಮುನಿರಾಜು ಸರ್ ಅವರೇ, ಎಲ್ಲ ವಿದ್ಯಾರ್ಥಿನಿಯರೇ, ನಿಮ್ಮ ರಾಜಾರೆಡ್ಡಿ ಭಾವನವರೇ ಹಾಗೂ ಗೋಪಾಲ್ ರೆಡ್ಡಿ ಅವರೇ, ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು कुछ ಇವತ್ತು ಶ್ರೀಮತಿ ಜಿ ಲಕ್ಷ್ಮೀದೇವ ಮೇಡಮ್ ಅವರ ವಯೋನಿವೃತ್ತಿ ಕಾರ್ಯಕ್ರಮ ಇದೆ. ವಯೋನಿವೃತ್ತಿಯನ್ನು ಅತ್ಯಂತ ಸರಳವಾಗಿ ಆಚರಿಸ್ಕೋಬೇಕು ಅಥವಾ ಸರಳವಾಗಿ ನಿವೃತ್ತಿ ಹೊಂದಬೇಕು. ಯಾವುದೇ ಆಡಂಬರ ಇವುಗಳು ಇಲ್ದಿರ ನಾರ್ಮಲ್ ಆಗಿ ಹಾಗೆ ಡೈಲಿ ಶಾಲೆಗೆ ಬಂದು ಹೋಗ್ತೀವಿ ಅದೇ ರೀತಿಯಲ್ಲಿ ನಿವೃತ್ತಿ ಆಗಬೇಕು ಅನ್ನೋದು ಅವ್ರ ಮನದಾಳದ ಆಸೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರೂ ಬಲವಂತದ ನಡುವೆ ಅವರು ಬೇಡ ಅಂಥೇಳಿ ತಿರಸ್ಕರಿಸಿದ್ದಾರೆ. ಆಡಂಬರದ್ದು ಬೇಡ ಅಥವಾ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡೋದು ಬೇಡ ಅಂತ. ಆದರೆ ನಮ್ಗೆ ಸಮಾಧಾನ ಇಲ್ಲ. ಇನ್ನೊಂದ್ಸಲ ಅವ್ರ ಮನಸ್ಸು ಬದಲಾಯಿಸ್ಕೊಂಡ್ರೆ ನಾವು ಈ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ನಡುವೆ ಉತ್ತಮವಾಗಿ ಚೆನ್ನಾಗಿ ಒಂದು ಖುಷಿಯಿಂದ ಸಂಭ್ರಮದಿಂದ ನಿವೃತ್ತಿ ಬೀಳ್ಕೊಡಬೇಕು ಅಂತ ಆಸೆ ಇದೆ. ಅದನ್ನು ಈಡೇರಿಸಬೇಕು ಅಂತೇಳಿ ಅವ್ರನ್ನ ಕೋರ್ತಾ, ಜಿ ಎಲ್ ಮೇಡಮ್ ಬಗ್ಗೆ ಹೇಳೋದಾದರೆ, ಮಕ್ಕಳಿಲ್ಲ ಜಾಸ್ತಿ, ಭಾಳ ಕಡಿಮೆ ಇದ್ದೀರಾ ನೀವು, 5-6 ತಿಂಗಳಷ್ಟೇ ನೋಡಿರೋದು.